ನಮಸ್ಕಾರ ವೀಕ್ಷಕರೇ, ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಹಳೆಯ ಕಾಲದ ಅಡುಗೆ ಕುಚ್ಚಿಗೆ ಅಕ್ಕಿಯ ಉಂಡೆಯನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಅಕ್ಕಿಯನ್ನ ಹುರಿದುಕೊಳ್ಬೇಕು. ನಾನಿಲ್ಲಿ 1.5 ಕಪ್ನಷ್ಟು ಅಕ್ಕಿಯನ್ನ ತಗೊಂಡಿದ್ದೀನಿ. ಅದನ್ನ ಮಧ್ಯಮ ಉರಿನಲ್ಲಿ ಕೈ ಆಡಿಸ್ತಾ ಹುರ್ಕೊಳ್ಬೇಕು. ಸುಮಾರು 5-6 ನಿಮಿಷಗಳ ಕಾಲ ಕೈ ಬಿಡದೆ ಹುರಿದುಕೊಳ್ಬೇಕಾಗತ್ತೆ. ಈ ಕುಚ್ಚಿಗೆ ಅಕ್ಕಿಯ ಉಂಡೆ ತುಂಬಾ ಆರೋಗ್ಯಕರ ಹಾಗೂ ಮಕ್ಕಳಿಗೆ ಒಳ್ಳೆಯ ತಿನಿಸು. ತುಂಬಾ ರುಚಿಯಾದ ಈ ಉಂಡೆಯನ್ನ ದೊಡ್ಡವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಸುಮಾರು 5-6 ನಿಮಿಷ ಹುರಿದ ಅಕ್ಕಿ ಹೀಗೆ ಕಾಣ್ತಾ ಇದೆ ನೋಡಿ. ಚೆನ್ನಾಗಿ ಹುರಿದ ಅಕ್ಕಿ ಹೀಗೆ ಕಾಣುತ್ತೆ. ಈ ಹುರಿದ ಅಕ್ಕಿಯನ್ನ ಸಂಪೂರ್ಣವಾಗಿ ತಣಿಸಿಕೊಂಡು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಬೇಕು. ಅಕ್ಕಿಯನ್ನ ತುಂಬಾ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಹಿಟ್ಟಿನ ತರ ಇರ್ಬೇಕು ನೋಡಿ. ಈ ತರ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ನಾನು ಈ ಹಿಟ್ಟನ್ನ ಜರಡಿಗೆ ಹಾಕಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಜರಡಿಯಲ್ಲಿ ಉಳಿದ ಈ ಅಕ್ಕಿ ತರಿಯನ್ನ ಪುನಃ ನೀವು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಬಹುದು. ಈಗ ಸುಮಾರು 1/2 ಕಪ್ನಷ್ಟು ಶೇಂಗಾ ಬೀಜವನ್ನ ಹುರ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಹುರಿದುಕೊಂಡು ಸಿಪ್ಪೆ ಬಿಡಿಸಿ ಇಟ್ಕೊಳ್ಬೇಕು. ಸಿಪ್ಪೆ ಬಿಡಿಸಿದ ಮೇಲೆ ನೀವು ಪುಡಿ ಮಾಡಿಕೊಂಡು ಉಂಡೆಗೆ ಬಳಸಬಹುದು. ಇಲ್ಲದೆ ಹೋದ್ರೆ ಹಾಗೆ ಕೂಡ ಬಳಸಬಹುದು. ನಾನಿಲ್ಲಿ ಶೇಂಗಾ ಬೀಜವನ್ನ ಹಾಗೆ ಪುಡಿ ಮಾಡದೆ ಬಳಸ್ತಾ ಇದ್ದೀನಿ. ಈಗ ಗೋಡಂಬಿ ದ್ರಾಕ್ಷಿಯನ್ನ ಹುರಿದುಕೊಳ್ಳೋಣ. ನಾನಿಲ್ಲಿ ಬಾಣಲೆಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿ ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ದ್ರಾಕ್ಷಿಯನ್ನ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಬಣ್ಣ ಬದಲಾಯಿಸುತ್ತೆ, ದ್ರಾಕ್ಷಿ ಸ್ವಲ್ಪ ದಪ್ಪ ಆಗುತ್ತೆ. ಇವೆರಡನ್ನು ಹುರಿದ ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಹುರಿದು ಸಿಪ್ಪೆ ಬಿಡಿಸಿದ ಶೇಂಗಾ ಬೀಜ ಹಾಗೂ 1/2 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿಯನ್ನ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಉಂಡೆಗೆ ಬೇಕಾದ ಹಿಟ್ಟು ತಯಾರಾಗಿದೆ. ಈಗ ಬೆಲ್ಲದ ಪಾಕ ತಯಾರಿಸ್ಕೊಳ್ಬೇಕು. ಸುಮಾರು 1/2-1/4 ಕಪ್ನಷ್ಟು ಬೆಲ್ಲವನ್ನ ಒಂದು ಬಾಣಲೆಗೆ ಹಾಕಿ 1/2 ಕಪ್ನಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಮಧ್ಯಮ ಊರಿನಲ್ಲಿ ಕೈಯಾಡಿಸ್ತಾ ಕರಗಿಸ್ಕೊಳ್ಬೇಕು. ಈ ಉಂಡೆಗೆ ಬೆಲ್ಲದ ಪಾಕವನ್ನ ಪರೀಕ್ಷಿಸಿ ನೋಡಬೇಕಾದ ಅಗತ್ಯ ಇಲ್ಲ. ಅಂದ್ರೆ 1 ಎಳೆ ಪಾಕ 2 ಎಳೆ ಪಾಕ ಏನೂ ಅಗತ್ಯ ಇಲ್ಲ. ಬೆಲ್ಲ ಸಂಪೂರ್ಣವಾಗಿ ಕರಗಿ ಒಂದು ಕುದಿ ಬಂದ್ರೆ ಅಷ್ಟು ಸಾಕಾಗುತ್ತೆ. ಈಗ 1/2 ಕಪ್ನಷ್ಟು ಹಸಿ ತೆಂಗಿನ ತುರಿಯನ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಒಂದು 10 ಸೆಕೆಂಡುಗಳ ಕಾಲ ಇದು ಕುದಿಲಿ. ಈಗ ಸ್ವಲ್ಪ ಸ್ವಲ್ಪವಾಗಿ ಈ ಪಾಕವನ್ನ ಉಂಡೆಯ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಒಂದೇ ಸಲ ಹಾಕೋದು ಬೇಡ, ಸ್ವಲ್ಪ ಸ್ವಲ್ಪವಾಗಿ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಅಗತ್ಯ ಇದ್ರೆ ಪುನಃ ಸೇರಿಸ್ಕೊಳ್ಬಹುದು. ಪಾಕ ಚೆನ್ನಾಗಿ ಹೊಂದ್ಕೊಳ್ಳೋ ತರ ಕಲ್ಸ್ಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಪಾಕ ಬೇಕು ಅನ್ನಿಸ್ತು, ಹಾಗೆ ಹಾಕೊಳ್ತಾ ಇದ್ದೀನಿ. ಪಾಕ ಏನಾದ್ರೂ ಉಳಿದ್ರೆ ನೀವು ಬೇರೆ ಅಡಿಗೆಗೆ ಅದನ್ನ ಬಳಸ್ಕೊಳ್ಬಹುದು. ನೋಡಿ, ಹಿಟ್ಟು ಪಾಕವನ್ನ ಚೆನ್ನಾಗಿ ಎಳ್ಕೊಂಡು ಗಟ್ಟಿಯಾಗಿದೆ. ಈಗ ಒಂದಷ್ಟು ಹಿಟ್ಟನ್ನ ಕೈಯಲ್ಲಿ ತೆಗೆದುಕೊಂಡು ನಿಮಗೆ ಬೇಕಾದ ಗಾತ್ರದಲ್ಲಿ ಉಂಡೆಯನ್ನ ಮಾಡ್ಕೊಳ್ಬಹುದು. ಈ ಉಂಡೆ ಸುಮಾರು 10-15 ದಿನಗಳ ಕಾಲ ಹಾಳಾಗದೆ ಉಳಿಯುತ್ತೆ. ಇಷ್ಟು ಅಳತೆನಲ್ಲಿ ಸುಮಾರು 10-15 ಉಂಡೆಗಳನ್ನ ನೀವು ಮಾಡಬಹುದು. ನೀವು ಪಾಕವನ್ನ ತುಂಬಾ ಜಾಸ್ತಿ ಕುದಿಸಿ ಬಿಟ್ರೆ ಉಂಡೆ ಗಟ್ಟಿಯಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದರ ಕಡೆ ಗಮನ ಇರಲಿ. ನೋಡಿ, ತುಂಬಾ ರುಚಿಯಾದ ಆರೋಗ್ಯಕರವಾದ ಮೃದುವಾದ ಉಂಡೆ ತಯಾರಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಇದನ್ನ ಮಾಡಿ ನೋಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಮತ್ತೆ ಸಿಗ್ತೀನಿ.